ಮೂತ್ರ ಆ ಕತ್ತಿ ಮೂತ್ರಿ ಸ್ವಲ್ಪ ನೀರಿನೊಳಗೆ ಕೂಡಿಸಿ ಸ್ಪ್ರೇ ಮಾಡಿದ್ರೆ ಅಂದ್ರೆ ಹೊಲದಾಗ ಒಂದು ಕಸ ಉಳಿಯಂಗಿಲ್ಲ. ಈಗ ಗೊತ್ತಿಲ್ದಕ್ಕ ಕತ್ತಿ ಹೊಂಟೈತಿ. ಈಗ ಇದು ಗೊತ್ತಾತಂದ್ರೆ ಎಲ್ಲರೂ ಕತ್ತಿ ಸಾಕಾಕ ಶುರು ಮಾಡ್ತಾರೆ. ನಾನ 100 ಕತ್ತಿ ತರಮದೀನಿ. ಈಗ ಹೆಂಗೆ ಗೋಶಾಲೆ ಮಾಡಿನಲ್ಲ ಹಂಗೆ ನನ್ನ ಹತ್ರ ಒಂದು ನಾಯಿ ಸಾಲೆ ಐತಿ. ನನ್ನ ಹತ್ರ ನಾಯಿ 200 ನಾಯಿ ಅದಾವ. ರಸ್ತಾದನು ಇವು ಭಿಕಾರಿ ನಾಯಿಗಳು ಇರ್ತಾವಲ್ಲ, ಬಿಡಾಡಿ ನಾಯಿಗಳು, ಅಂಥವು 200 ನಾಯಿದೊಂದು ಸಾಲಿ ಮಾಡಿನ. ನಾಯಿ ಸಾಲೆ ಅಂತ ಐತಿ. ಈಗ ಒಂದು ಗಾರ್ಧವ ಶಾಲೆ ಮಾಡ್ತಾ ಇದ್ದೀನಿ ನಾನು. ಒಂದು 100 ಕತ್ತಿ ತರಮದೀನಿ. ಎದಕ್ಕಂದ್ರೆ ಇದ್ರ ಸಲುವಾಗಿ, ಅಂದ್ರೆ ಔಷಧದ ಸಲುವಾಗಿ. ಅದನ್ನು ಬಳಸ್ಕೋಬೇಕು ನಾವು. ದೇವರು ಆ ಸಾಮರ್ಥ್ಯ ಅದು ಕೊಟ್ಟಾನ. ಇನ್ನು ನಾಳಿಂದ ನೋಡ್ರಿ ಕತ್ತಿ ಬೆನ್ನು ಹತ್ತೈತಿಲ್ಲ ಮಂದಿ ನೋಡಿರ್ಬೇಕಾರೆ. ನಾ ಏನೇನು ಹೇಳಿನಿ ಇಲ್ಲಿ ತನ ಅವನ್ನೆಲ್ಲರೂ ಬಹಳ ಜನ ಮಾಡ್ಯಾರ, ಮಾಡಿ ಯಶಸ್ಸು ಕಂಡಾರ ಅವ್ರು. ನಾ ಹಿಂಗೆ ಹೇಳ್ಕೊತ ಕೂತ್ನಂದ್ರೆ ಇದೇನು ಮುಗಿದಲ್ಲ. ಸೆರೆ ಕುಡಿದು ಬಿಡಿಸೋದು ಹೆಂಗಂತ ಅಂದ್ರೆ ಇವ್ರ ಮಂದ್ಯಾಗ ಭಾಳ ಅದಾರ ಅಂತ ಗೊತ್ತಾತ. ಈಗ ಅಂದ್ರೆ ಏನಾರ ಒಂದು ಚಲೋದ್ ಬರ್ತೈತಂತ. ಅವಾರ ಭಾಳ ಸುಲಭ ಐತಿ ಸೆರೆ ಕುಡಿದು ಬಿಡಿಸೋದನ್ನು. ಹೊಸ ಗಡಿಗೆ ತಗೋಬೇಕು, ಒಂದು ಮಣ್ಣಿಂದು ಗಡಿಗೆ ತಗೊಂಡು ಅಜ್ವಾಯಿನು 1 ಕಿಲೋ ಅಜ್ವಾಯಿನ್ಗೆ 7 ಲೀಟರ್ ನೀರು ಹಾಕಬೇಕು. ಹಾಕಿ ಅದನ್ನು ಕುದಿಸ್ಕೊತಾ ಇರ್ಬೇಕು. ಕಡಿಗೆ 1 ಲೀಟರ್ ಉಳಿಬೇಕು. ಅದನ್ನ ಉಣ್ಣೋಕ್ಕಿಂತ ಮುಂಚೆ ಒಂದು ಅರ್ಧ ಕಪ್ ಅವ್ ಕುಡಿಯಾಕ ಕೊಡ್ಬೇಕು. ಅದನ್ನ ಕುಡ್ದಂದ್ರೆ ಹಿಂಗೆ ನಶೆ ಆಕೈತಲ್ಲ ಅವಂಗ. ದಾರು ಅದ್ರ ಮುಂದೆ ಏನೂ ಅಲ್ಲ. ದಾರುದೊಳಗ ಆಲ್ಕೋಹಾಲ್ ಎಷ್ಟು ಇರ್ತೈತಿ ಅಂದ್ರೆ 6-7% ಇತ್ತಂದ್ರೆ ಇದ್ರೊಳಗೆ 11% ಇರ್ತೈತಿ. ಡಬಲ್ ಇದೆ. ಆದ್ರೆ ಇದರಿಂದ ಕರಳಿಗನ್ರಿ, ಪ್ರಕೃತಿಗನ್ರಿ ಒಟ್ಟ ಏನೂ ಆಗುದಿಲ್ಲ. ಆಮ್ಯಾಗ ಜೋಲಿ ಹೊಡಿದು, ಆಮ್ಯಾಗ ಇವು ಗಲ್ಲುಬ್ಬುದು, ಕಣ್ಣು ಮಿರಿ ಮಿಂಚುದು, ಲಿವರ್ಕಾಗ್ಲಿ ಇದಕ್ಕಾಗ್ಲಿ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಇದನ್ನು ಖಾಯಂ ಮಾಡ್ಬೇಕಂತಲ್ಲ, ಬಂದ್ ಆಗುತ್ತಾನ ಮಾಡೋದು. ಒಂದು 2-3 ತಿಂಗಳ ಮಾಡಿ ಆಮ್ಯಾಗ ಬಂದ್ ಮಾಡು. ಒಂದು ಇನ್ನೊಂದು ಅದು ಭಾಳ ಸುಲಭ ಐತಿ. ಗಡಿಗೆ ತಗೊಳ್ಳೋದು ಹೊಸದು. ಗಡಿಗೆ ತಗೊಂಡು ಗಡಿಗ್ಯಾಗ ಈ ನುಚ್ಚು ಮಾಡ್ತಿರಲ್ಲ ನೀವು, ನೀರು ಇಡುದ. ನೀರ್ನ್ಯಾಗ ನೀವು ಜೋಳದ ನುಚ್ಚು ಯಾಕಾಗಲ್ದಕ್ಕ, ಇದ್ರ ನುಚ್ಚ ಏನು ಗೋಧಿ ನುಚ್ಚರ ಇರಲಿ ಬೇಡ, ರಾಗಿ ನುಚ್ಚರ ಇರಲಿ, ಯಾವ್ದಾರಲ್ಲ ಸಣ್ಣಗೆ ಬೀಸಿದ ನುಚ್ಚು ಒಂದಿಟ್ಟು ತಳ್ಳಗೆ ನುಚ್ಚು ಮಾಡಬೇಕು. ನುಚ್ಚು ಮಾಡುವ ಹೊತ್ನ್ಯಾಗ ಅದ್ರಾಗೂ ಸಹಿತ ಅಜ್ವಾಯಿನ್ ಹಾಕ್ಬೇಕು ಮಕ್ಕಳಾಗ. ಆಮ್ಯಾಗ ಜಾಜಿಕಾಯಿ ಹಾಕ್ಬೇಕು. ಒಂದು ಜರ ಒಡೆದು ಒಂದು 4-6 ಜಾಜಿಕಾಯಿ ಒಡೆದು ಹಾಕಬೇಕು. ಒಂದಿಷ್ಟು ಲವಂಗ ಒಡೆದು ಹಾಕ್ಬೇಕು. ಅದು ಲವಂಗ ಇದು ಮಾಡಿ ಹಾಕಬೇಕು. ಹಾಕಿ ಆಮ್ಯಾಗ ಯಾವುದು ಮುಖ್ಯ ಉಳಿತ್ರಿ ಅದನ್ನೊಂದು ಹಾಕಿ ಕಳಕಳ ಕುದಿಸಿ ಮಾಡಿ ತಣ್ಣಗೆ ಮಾಡ್ಬೇಕು. ಅದನ್ನ ಗಂಜಿ ಅಂದ್ರೆ ಅಳಕಾಗ್ಬೇಕ್ರಿ ಅವರದು, ಕುಡಿಯಾಕೆ ಬಂದಿರ್ಬೇಕು, ಹಂಗೆ ತಳ್ಳಗಾಗಬೇಕು. ಅದ್ರಾಗ ಮುದುಕರಿದ್ರಂದ್ರೆ ಕುಡುಕರು ಮಜ್ಜಿಗೆ ಹಾಕಿ ಕುದಿಸ್ಬೇಕು. ತರುಣ್ರಿದ್ರಂದ್ರೆ ಮಜ್ಜಿಗೆಯಾಗ ಹಾಕಿ ಅದನ್ನ ಎರಡೂ ಕೂಡಿಸಿ ಅದ್ರ ಮ್ಯಾಗ ಒಂದು ಜರ ಕೊತ್ತಂಬರಿ ಇದನ್ನ ಹಾಕಿ ಪಲ್ಯ ಕಟ್ ಮಾಡಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಜರ ಮ್ಯಾಗ ಹಾಕಿ ಕುಡಿಯಾಕೆ ಕೊಟ್ರಿ ಅಂತಂದ್ರೆ 1-2 ತಿಂಗಳದಾಗ ಕುಡುಕರು ಕುಡಿದು ಬಿಡ್ತಾರೆ. ಜಮಾಸ್ತೈತಾನೆ ನಿಮ್ಗೆ ಇಷ್ಟೆಲ್ಲ ಇದು ಇರ್ಲಿಕ್ಕಂದ್ರೆ ಇನ್ನ ಭಾಳ ಅದಾವ ನನ್ನ ಹತ್ರ ಇಂಥವೆಲ್ಲ. ನೀವು ಕೇಳ್ಕೊತ ಕೂತ್ರಿ ಅಂದ್ರೆ ರಾತ್ರಿ ಎಲ್ಲ ಹೇಳ್ತೀನಿ. ಯಾಕಂದ್ರೆ ನನಗೂ ಹೋಗೋದೈತಿ, ನಿಮಗೂ ಹೋಗೋದೈತಿ. ಗುರುಕುಲಕ್ಕೆ ಹುಡುಗರು ಈ ವರ್ಷ ಅಂತೂ ಮುಗ್ದೈತಪ್ಪ. ಸೇರ್ಸೋದಿತ್ತಂದ್ರೆ ನಮ್ಮ ಗುರುಕುಲ್ದಾಗ ಏನಿರ್ತೈತಿ 8 ವರ್ಷದ ಮಕ್ಕಳನ್ನ ಸೇರಿಸ್ಬೇಕಕ್ಕ. ಹುಡುಗಿರಲ್ದಕ್ಕ 8 ವರ್ಷದ ಮಗು ಬೇಕು. ಏನ್ರಿ ಮಕ್ಕಳಾಗೋ ಸಲುವಾಗಿ. ಇದು ಗುರುಕುಲ್ದೊಂದು ಹೇಳ್ತೀನಿ ರೀ. 9 ಆಗಕ್ಕೆ ಬಂತ್ರಿ ಅದು. ಹಾಂ ರೀ, ನಿನ್ನೆ 11 ಆಗಿತ್ತು ರೀ. ಚಲೋ ಉದಾಹರಣೆ ಕೊಟ್ಟರೆ. ನಾ ಅದ್ರ ಮನುಷ್ಯ ಅಲ್ಲಲ್ಲ, ನಾ ವ್ಯಾಳ್ಯಕ್ಕೆ ಬಂದು ವ್ಯಾಳ್ಯಕ್ಕೆ ಹೋಗೋ ಮನುಷ್ಯ. ಮಕ್ಕಳು ಆಗ್ಲಾರ್ದವ್ರಿಗೆ ರೀ ಅವರ ನಮ್ಮಲ್ಲಿ ಒಂದು ಹಾಸ್ಪಿಟ್ಲ್ ಮಾಡೀವಿ.
ಉಷಾ ಪಾಟೀಲ್ ಅಂತ ಡಾಕ್ಟರ್ ವರ್ಷಾ ಪಾಟೀಲ್ ಅಂತ ಮೇಡಮ್ ಅದಾರ. ಅವ್ರು ನಮ್ಮ ಈ ಬಿ ಎಲ್ ಪಾಟೀಲ್ ಸೊಸೆ ಆಕಿ. ನಮ್ಮಲ್ಲಿ ರಾಯಭಾಗದ ಬಿ ಎಲ್ ಪಾಟೀಲ್ರ ಮಗ ವಿವೇಕರಾವ್ ಪಾಟೀಲ್ ಅಂತ ಅವ್ರ ಹೆಂಡತಿಕಿ ಎಂಬ್ರಾಲಜಿಸ್ಟ್. ಅವ್ರದ್ದು ಒಂದು ಸ್ವಂತ ಸೆಂಟರ್ ಐತಿ, ನಮ್ಮಲ್ಲಿ ಸೇವಾ ಅಂತ ಮಾಡ್ತಾರೆ ಅವರು. ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರಿ ಅಂದ್ರೆ ಯಾವ ಕಾರಣಕ್ಕಾಗಿ ಮಕ್ಕಳು ಆಗೋದಿಲ್ಲ ಅನ್ನೋದನ್ನ ಮೊದಲು ತಪಾಸ್ ಮಾಡ್ತಾರೆ, ಗಂಡ ಹೆಂಡ್ತಿನ ಇಬ್ಬರನ್ನು ಮಾಡಿ. ಸಾಧ್ಯ ಇತ್ತಂತಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿ ಅವ್ರ ಮಕ್ಕಳು ಆಗದೇ ಇರೋದಕ್ಕೆ ಕಾರಣ ಏನಿರ್ತಾವು ಅಂತಂದ್ರೆ, ಒಂದು ಅಂದ್ರೆ ಗರ್ಭಾಶಯದ ಚೀಲ ಸರಿ ಐತೋ ಇಲ್ಲೋ ಒಂದು, ಎರಡನೇದ್ದು ಆ ಚೀಲಕ್ಕೆ ಎಲ್ಲರ ಒಳಗೇನರ ಗಂಟು ಪಂಟಾಗ್ಯಾವ ನೋಡ್ತಾರೆ ಒಂದು, ಎರಡು. ಮೂರನೇದ್ದು ಆ ಚೀಲ ಭಾಳ ಹಾರ್ಡ್ ಆಗಿತ್ತು ಅಂತಂದ್ರೆ ಗರ್ಭಾಶಯ ಚೀಲ ಮಕ್ಕಳು ನಿಂದಿರುದಿಲ್ಲ, ಅದ್ರೊಳಗೆ ಆಗೋದಿಲ್ಲ. ಆಮ್ಯಾಗ ಅದರಲ್ಲಿ ಯಾವ ಶುಕ್ರಾಣುಗಳು ವೀರ್ಯಾಣುಗಳು ಹುಟ್ಟಬೇಕಲ್ಲ ಅದರ ಪ್ರಮಾಣ ಎಷ್ಟೈತಿ ಅದನ್ನು ನೋಡ್ತಾರೆ ಅದು ಗರ್ಭಾಶಯದಲ್ಲಿ. ಅದರ ಪ್ರಮಾಣದಲ್ಲಿ ಏನರ ಕಡಿಮೆ ಇತ್ತು, ತೊಂದರೆ ಇತ್ತು ಅಂದ್ರೆ ಅವರಿಗೆ ಆಯುರ್ವೇದದಿಂದಾಗಲಿ ಅಲೋಪತಿಯಿಂದಾಗಲಿ ಮೊದಲು ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ಆಯುರ್ವೇದದಿಂದ ಆಗೋದಿಲ್ಲ ಅಂತ ಗೊತ್ತಿದ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಮಾಡಿ ಗರ್ಭಾಶಯದ ಚೀಲವನ್ನು ಮೊದಲು ತಯಾರು ಮಾಡ್ತಾರೆ. ಮಾಡಿ ಆಮೇಲೆ ಗಂಡ ಹೆಂಡತಿಗೆ ನಾರ್ಮಲ್ ಆಗ್ತಿತ್ತು ಅಂದ್ರೆ ಆಗ್ತೈತಿ ಹೋಗುವಂತಾರೆ. ಒಂದು ವೇಳೆ ನಾರ್ಮಲ್ ಆಗಲಿಲ್ಲ ಅಂತಂದ್ರೆ ಗಂಡನ ವೀರ್ಯಾಣುಗಳನ್ನು ತಗೊಂಡು ಹೆಂಡತಿಯ ಶುಕ್ರಾಣುಗಳನ್ನು ತಗೊಂಡು ಒಂದು ಟ್ಯೂಬ್ನೊಳಗೆ ಹಾಕಿ ಒಂದು 8 ದಿವಸದ್ದೋ 10 ದಿವಸದ್ದೋ ಒಂದು ಎಗ್ ತಯಾರು ಮಾಡ್ತಾರೆ. ಅಂದ್ರೆ ಒಂದು ತತ್ತಿ ತಯಾರಾಗ್ತೈತೆ ಅದರಿಂದ. ಅದನ್ನು ಆ ತಾಯಿಯ ಗರ್ಭದಲ್ಲಿ ಇಡ್ತಾರೆ. ಅದಕ್ಕೆ IVF ಟೆಕ್ನಾಲಜಿ ಅಂತೀವಿ ನಾವು. ಆ ಟೆಕ್ನಾಲಜಿಯಿಂದ ಪ್ರಣಾಳ ಶಿಶು ಅಂತ ಕರಿತೀವಿ ನಾವು ಅದನ್ನು. ಅದು ನಿಮಗೆ ರೆಗ್ಯುಲರ್ ಆಗಿ ಮಗು ಆಗ್ತದೆ. ಇಂಥ ಬೇರೆ ಬೇರೆ ಪದ್ಧತಿಗಳು ಇನ್ನು ಎಲ್ಲದಕ್ಕೂ ಇದನ್ನು ಮಾಡಕ್ಕೆ ಹತ್ತೈತಿ ಅಂತಲ್ಲ. ಆಮೇಲೆ ಇದನ್ನು ಮಾಡಬೇಕಾದ್ರೆ ಹೊರಗಡೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ. ನಮ್ಮ ಹಾಸ್ಪಿಟಲ್ನೊಳಗೆ 5,000ದಿಂದ ಹಿಡ್ಕೊಂಡು 60,000ದವರೆಗೆ. ಯಾವುದಕ್ಕೆ 3 ಲಕ್ಷ ಖರ್ಚು ಬರ್ತೈತಲ್ಲ ಅದಕ್ಕೆ ಬರೀ 60,000ದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಆಮ್ಯಾಗ ಎಲ್ಲರಿಗೆ 60,000 ಖರ್ಚು ಆಗ್ತೈತೆ ಅಂತಿಲ್ಲ. ಕೆಲವು ಜನರಿಗೆ 4-5,000ದಾಗ ಕೆಲಸನ ಆಗಿ ಹೋಗ್ತೈತೆ, ಭಾಳ ಮಂದಿಗೆ ಆಗಿ ಹೋಗ್ತೈತೆ ಕೆಲಸ. ಆಮೇಲೆ ಮದುವೆ ಆದ ನಂತರ 20-28 ವರ್ಷದವರೆಗೂ ಮಕ್ಕಳಾಗಲಾರ್ದಂಥ ದಂಪತಿಗಳು ನಮ್ಮಲ್ಲಿ ಬಂದಿರ್ತಾರೆ. ಅವ್ರಿಗೆ ಸಹಿತ ಈಗ ಮಕ್ಕಳು ಅದಾವ. ಇಷ್ಟು ಹಳಬರಿಗೆ ಮಕ್ಕಳು ಆಗೋದಿಲ್ಲ ಅಂತಾರೆ. ಆಮೇಲೆ ಇದ್ರೊಳಗೆ 100 ಮಂದಿಗೆ ಈ ಟ್ರೀಟ್ಮೆಂಟ್ ಕೊಟ್ರೆ ಅಷ್ಟೇ 20-25% ಅಷ್ಟೇ ರಿಸಲ್ಟ್ ಬರ್ತೈತಿ ಅಂತಾರೆ 25 ಮಂದಿಗೆ. ಆದ್ರೆ ನಮ್ಮ ಹಾಸ್ಪಿಟಲ್ನೊಳಗೆ ಹೋದ ತಿಂಗಳದೊಳಗೆ ಒಂದೇ ದಿವಸ 15 ಜನರಿಗೆ ಮಾಡಿದ್ರು 15ಕ್ಕೆ 15 ಮಂದಿಗೆ ಗರ್ಭ ನಿಂತೈತಿ. ಹೋದ ವಾರದಾಗ ನನಗೆ ನಿನ್ನೆ ನಮ್ಮ ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಸ್ವಾಮೀಜಿ ಈ ವಾರದಾಗ ಈ ದಿವಸ ನಾವು 15 ಮಂದಿಗೆ ಈ ಟ್ರೀಟ್ಮೆಂಟ್ ಮಾಡಿದ್ದೀವಿ, 15 ಮಂದಿದು ಕನ್ಫರ್ಮೇಷನ್ ಆಗಿಬಿಟ್ಟೈತೆ ಅಂತ. ನಮ್ಮಲ್ಲಿ ಅದು ಭಾಳ ಒಳ್ಳೆ ಚಲೋ ಮಷಿನರಿ ನಾವು ತಂದಿದ್ದೀವಿ. ನಮಗೆ ಯಾಕೆ ಕಡಿಮೆ ರೊಕ್ಕದಾಗ ಮಾಡ್ತಾರೆ ಅಂತ ನೀವು ಕೇಳ್ತಿರ್ಬೇಕು. ನಮ್ದು ಇದೊಂದು 4-5 ಕೋಟಿ ರೂಪಾಯಿದ ಇದು ಎಲ್ಲ ಮಷಿನರಿ ಇರ್ತವೆ. ಇದನ್ನೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ನಮ್ಮ ex-MP ಅವರು ನಿಪ್ಪಾಣಿ MLA ಅವ್ರ ಹೆಂಡತಿ, ಇವ್ರ ಗಂಡ ಹೆಂಡತಿ ಕೂಡ ನಮ್ಗೊಂದು 4-5 ಕೋಟಿ ರೂಪಾಯಿ ಕೊಟ್ಟರು. ಅದರಿಂದ ಆ ಡಿಪಾರ್ಟ್ಮೆಂಟ್ ಪೂರ ಅವರೇ ತಯಾರು ಮಾಡಿ ಕೊಟ್ಟಿದ್ರಿಂದ ನಾವು ಮಂದಿಗೆಲ್ಲ ಅದನ್ನ ಫ್ರೀ ಮಾಡ್ತೀವಿ. ಅದ್ರದ್ದು ಏನೂ ರೊಕ್ಕ ಹಚ್ಚಂಗಿಲ್ಲ ಅದರದ್ದು. ಯಾಕಂದ್ರೆ ಅದಕ್ಕೆ ಬಡ್ಡಿನೂ ಇಲ್ಲ, ಕಂತೂ ಇಲ್ಲ, ಏನು ಔಷಧ ಖರ್ಚು ಬರ್ತದೆ. ಆಮ್ಯಾಗ ಯಾವ ಡಾಕ್ಟರ್ತಿ ಮಾಡ್ತಾಳಲ್ಲ ಆಕೆ 1 ರೂಪಾಯಿ ಪಗಾರ ತೊಗೊಳಂಗಿಲ್ಲ ನಮ್ಮ ಕಡೆಯಿಂದ. ಆದರೂ ಒಂದು 30 ಮಂದಿ ಸ್ಟಾಫ್ ಅದಕ್ಕೆ ಬೇಕಾಗ್ತೈತಿ. ಆ 30 ಮಂದಿ ಪಗಾರ ಸಲುವಾಗಿ ಒಂದಿಷ್ಟಿಷ್ಟು ಏನಾರ ತೊಗೋತೀವಿ. ಅದೇ ನಿಮ್ದು 60,000ದಾಗ ಅದು ಹೋಗ್ತೈತಿ. ಇನ್ನು ಕೆಲವೊಂದು ಸಾಮಾನುಗಳನ್ನು ಖರೀದಿ ಮಾಡ್ಬೇಕಾಕೈತಿ, ಕೆಲವೊಂದು ಔಷಧಗಳನ್ನ ಅವನ್ನ ಅದಕ್ಕೆ ಹೋಗ್ತೈತಿ. ಯಾಕಂದ್ರೆ ಯಾವ ಇಂಜೆಕ್ಷನ್ಸು ಅವು ಇರ್ತಾವಲ್ಲ ಅವೆಲ್ಲ ಇಂಜೆಕ್ಷನ್ ಭಾಳ ತುಟ್ಟಿವು ಇರ್ತಾವೆ. ಆದಾಗ್ಯೂ ನಾವು ಆ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ತೀವಿ. ಇದು ಮಾಡೋದ್ರಿಂದ ನಮ್ಗೆ ಸೊಯ್ದಾಗ ಮಾಡೋಕ್ಕಾಕೈತಿ. ಈಗ ನಮಗೆಲ್ಲ ನಮ್ಮ ಸಿಟಿ ಒಳಗಿನ ಡಾಕ್ಟ್ರುಗಳು ಬಂದು ಅಬ್ಜೆಕ್ಷನ್ ಮಾಡಾಕ, ನೀವು 60,000ದಾಗ ಮಾಡಾಕತ್ತೀರಿ, ನಮ್ಮ ಹೊಟ್ಟೆ ಮ್ಯಾಗ ಕಾಲು ಕೊಡ್ತೀರಿ. ನಾ ಅಂದೆ ನೀವು ಮಾಡ್ರಿ, ನಿಮ್ಗೆ ಯಾರು ಇಷ್ಟು ದಿವಸ ರಗಡ್ ಗಳಿಸಿರಲ್ಲ, ಇನ್ನು ಮುಂದೆ ಮಾಡ್ರಿ ಒಂದು ಸ್ವಲ್ಪ ಅಂತೆ. ನಾನು ಹೊಳಿ ಬರಂಗಿಲ್ಲ ಅವ್ರು ನನ್ನ ಹತ್ರ. ಅದಕ್ಕೆ ಯಾರಿಗೆ ಮಕ್ಕಳಿಲ್ಲ ಅಂತವ್ರು ಬಂದು ಸಂಪರ್ಕ ಮಾಡ್ಬೋದು. ಆದ್ರೆ ಮತ್ತೇನು